ಒಂದೇ ಹೋರಾಟ 29ನೇ ತಾರೀಕು ಕರ್ನಾಟಕ ಬಂದಾಗುತ್ತೆ ಅಷ್ಟೇ. 29ರ ಬಂದು ಇಡೀ ರಾಜ್ಯ ಒಂದು ಜಿಲ್ಲೆ ಆಗಬಾರ್ದು. ಇದು ಬರೀ ಒಂದು ಜಿಲ್ಲೆಗೆ ಸೀಮಿತ ಆಗಬಾರ್ದು. ಆ ದೃಷ್ಟಿಯಿಂದ ಸಮಗ್ರ ಕರ್ನಾಟಕ ಎಲ್ಲ ಜಿಲ್ಲೆಗಳು ಸೇರಿ ಅಖಂಡ ಕರ್ನಾಟಕ ಬಂದು ಇದರಲ್ಲಿ ಯಾವ ಜಿಲ್ಲೆಯನ್ನು ಬಿಡಬಾರ್ದು ಅಂತಕ್ಕಂಥದ್ದು ನಮ್ಮ ಅತ್ಯಂತ ಗಂಭೀರವಾದ ಚಿಂತನೆ. ಈಗ ತಮಗೆ ಹೇಳೋದಾದರೆ ಮಹದಾಯಿ ಬಗ್ಗೆ ಉತ್ತರ ಕರ್ನಾಟಕದಲ್ಲಿ ಹುಬ್ಳಿ ಧಾರವಾಡದಲ್ಲಿ ನೀವು ಬರೀ ಕಾವೇರಿದೆ ಮಾಡ್ಕೊಳ್ತೀರಿ, ನಮ್ಮ ಬಗ್ಗೆ ನಿಮ್ಮದೇನಿಲ್ಲ ಅಂತ ಅಂದರು. ಮತ್ತು ಗುಲ್ಬರ್ಗದಲ್ಲಿ ನೀವೇನು 371 ವಿಧಿ ಬಗ್ಗೆ ನೀವೇನು ಮಾತಾಡ್ತಾ ಇಲ್ಲ, ಗುಲ್ಬರ್ಗ ಅಭಿವೃದ್ಧಿ ಬಗ್ಗೆ ಮಾತಾಡ್ತಿಲ್ಲ. ಈ ಥರ ಬೆಳಗಾವಿಯಲ್ಲಿ ಎಷ್ಟೊಂದು ಸಮಸ್ಯೆಗಳಿದೆ, ಈ ಸಮಸ್ಯೆಗಳಿಗೆ ಮಾತಾಡ್ತಿಲ್ಲ ಅಂಥೇಳಿ ನಮಗೆ ನಿರಂತರವಾದಂಥ ಒತ್ತಡ ಇದೆ. ಆ ದೃಷ್ಟಿಯಿಂದ ನಾವು ಕನ್ನಡ ಒಕ್ಕೂಟ ಇಡೀ ರಾಜ್ಯದ ಬಂದು, ಈ ರಾಜ್ಯದ ಬಂದು ಇದು ಕೇವಲ ನಮಗೆ ಗಮನ ತರೋದಕ್ಕಲ್ಲ, ಪ್ರಧಾನಮಂತ್ರಿಯವರ ಗಮನಕ್ಕೆ ಬರಬೇಕಿದು. ರಾಷ್ಟ್ರದ ಗಮನಕ್ಕೆ ಬರಬೇಕು. ಆ ದೃಷ್ಟಿಯಿಂದ ಇದು ಕರ್ನಾಟಕ ಬಂದ್, ಇದು ಬಹಳ ಗಂಭೀರವಾದಂಥ ಬಂದು. ಇದನ್ನು ರಾಮನಗರ ಆಗಲಿ, ಬೆಂಗಳೂರಾಗಲಿ ಅಥವಾ ಚಿತ್ರದುರ್ಗ ಈ ಥರ ಆಗಲ್ಲ. ಇಡೀ ಕರ್ನಾಟಕ ಬಂದ್ ಇದು ಸಮಗ್ರ 6.5 ಕೋಟಿ ಕನ್ನಡಿಗರ ಧ್ವನಿಯಾದಂಥ ಬಂದ್ 29ನೇ ತಾರೀಕು. ಇಲ್ಲ, ನಾಳೆ ಬಂದ್ಗೆ ಬೆಂಬಲ ಇಲ್ಲ, ಶುಕ್ರವಾರವೇ ಬಂದು. ಸರ್ಕಾರ ಪ್ರಯತ್ನ ಮಾಡ್ತದೆ, ಇಲ್ಲ ಅಂತಲ್ಲ. ಆದರೆ ನಮಗೆ ಚಾರಿತ್ರಿಕವಾಗಿ ಕಾವೇರಿ ಇಶ್ಯೂದಲ್ಲಿ ಅನ್ಯಾಯ ಆಗ್ತಾ ಬಂದಿದೆ, ಈಗಲೂ ಕೂಡ ಅನ್ಯಾಯ ಆಗ್ತಾಯಿದೆ. ಈಗ ನಾಡಿದ್ದು ಮತ್ತೆ ನಿಯಂತ್ರಣ ಸಮಿತಿ ಸಭೆ ಇದೆ. ಸರ್ಕಾರ ನಮ್ಮ ಸಂಕಷ್ಟವನ್ನು ಪ್ರತಿಪಾದನೆ ಮಾಡಬೇಕು. ಮತ್ತು ಸರ್ಕಾರಕ್ಕೆ ಒಂದು ಸಲಹೆ ಕೊಡ್ತಿರೋದು, ನಮ್ಮ ಕಾವೇರಿ ಜಲನಾಯ ಪ್ರದೇಶದ ಏನಿದೆ ಅದನ್ನು ಅವಲೋಕನ ಮಾಡಿ ತೀರ್ಪನ್ನು ಕಾಯ್ದಿರಿಸಿ. ನೀವು ತೀರ್ಪು ಕೊಡೋಕ್ಕೆ ಮುಂಚೆ ಬನ್ನಿ ಅಂತ ಅರ್ಜಿ ಹಾಕಬೇಕು. ಒಂದು ಪಕ್ಷ ಮೀರಿದ್ರೆ ಸರ್ಕಾರ ನೀರು ಬಿಡಲ್ಲ ಅಂತ ನಿರ್ಧಾರ ಮಾಡಬೇಕಾಗತ್ತೆ. ವಿಶೇಷವಾದಂಥ ಶಾಸನ ಸಭೆ ಕರೆದು ಅಲ್ಲೂ ಕೂಡ ಈ ನಿಲುವಳಿಯನ್ನು ಮಂಡಿಸಬೇಕು. ಈಗ 29 ಬೆಂಗಳೂರು ಸೇರ್ಕೊಳ್ತದೆ, ಅವ್ರನ್ನ ವಿನಂತಿ ಮಾಡ್ತಿದ್ವಿ. 26ಕ್ಕೆ ಮಾಡ್ತಿರೋವಂಥ ಕುರುಬೂರು ಶಾಂತಕುಮಾರ್ ಆಗ್ಬೋದು, ಮುಖ್ಯಮಂತ್ರಿ ಚಂದ್ರಿ ಅವರು ಕೂಡ ವಿಶಾಲವಾಗಿ ಯೋಚನೆ ಮಾಡಬೇಕು. ಬಂದು ಒಂದೇ ದಿನ ಭಾಗವಹಿಸಬೇಕು. 2 ರಾಂಗ್ ಮೆಸೇಜ್ ಹೋಗುತ್ತೆ ಅಂತ ಹೇಳ್ತೀವಿ. ನಾಳಿನ ಬಂದ್ಗೆ ನಾವು ಬೆಂಬಲ ಇಲ್ಲ. ಯಾವ ಜನಗೂ ತೊಂದರೆ ಕೊಡ್ತಾರಲ್ಲ ಸರ್, ನಾವು ಪಬ್ಲಿಕ್ಕಿಗೆ ಇದು ಮಾಡೋರು, ನಮ್ಮ ಕರ್ನಾಟಕ ಕಾವೇರಿ ನೀರಿಗೋಸ್ಕರ ಪ್ರಾಣ ಕೊಡೋರು, ಅದು ನಮ್ಗೆ ಉಳಿಸ್ಕೊಡೋ ಅಂತ ನಾವು ಕೇಳ್ತಾ ಇದ್ದೀವಿ ಸರ್. ನಮ್ಮ ಸಂಘಟನೆಗಳೆಲ್ಲ ಸೇರಿದ್ದಾರೆ. ನಮ್ಮ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು, ನಮ್ಮ ಅಧ್ಯಕ್ಷರುಗಳು, ಅವರಿಗೆಲ್ಲ ನಾವು ಬೆಂಬಲ ಕೊಡ್ತೀವಿ. 4 ಜನಕ್ಕೆ ಒಳ್ಳೇದಾಗಲಿ ಅನ್ನೋಕ್ಕೋಸ್ಕರ ಮಾಡ್ತಾ ಇದ್ದೀವಿ ಸರ್. 28ಗೆ ನಾಳೆ ಮಾಡಲ್ಲ ಸರ್, ನಾಳೆ ಬೆಂಬಲ ನಾಳೆ ಕೊಡಲ್ಲ ಸರ್, ನಾಳೆ ಎರಡೆರಡು ಕೊಡೋಕ್ಕಾಗಲ್ಲ. 29ಕ್ಕೆ ಒಂದು ಗ್ಯಾರಂಟಿ ಪಕ್ಕ. ಬಂದ್ಗಂಗೆ ಕರೆಯೋಲ್ಲ. ಇವಾಗ ಹಿರಿಯರು ಮುಖಂಡರಿದ್ದಾರೆ, ದೊಡ್ಡವರು, ವಾಟಾಳ್ ಸಾರ್ ಇರ್ಬೋದು, ಮೂರ್ತಿ ಸಾರ್ ಇರ್ಬೋದು, ಸಾರಾ ಗೋವಿಂದ್ ಸಾರ್ ಇರ್ಬೋದು, ಎಲ್ಲ ಹಿರಿಯರು ಮುಖಂಡರೆಲ್ಲ ಬಂದು ಇವತ್ತು ಮೀಟಿಂಗಲ್ಲಿ ಸಭೆ ಕರೆದು ಮಾತಾಡಿದ್ದಾರೆ. ಅವ್ರದ್ದು ಏನು ಅಂತಿಮ ತೀರ್ಮಾನ ಅದೇ ನಮ್ಮದು ಅಂತಿಮ ತೀರ್ಮಾನ ಅಂತ ಏನಿದೆ. ವಾಟಾಳ್ ಸಾಹೇಬರು, ಸಾರಾ ಗೋವಿಂದ್ ಸಾರು, ಎಲ್ಲ ಮುಖಂಡರುಗಳು, ಹಿರಿಯ ಮುಖಂಡರು ಏನು ಹೇಳಿದ್ದಾರೆ, 29ನೇ ತಾರೀಕು ಬಂದ್ ಅಂತ ಹೇಳಿದ್ದಾರೆ. ಅದೇ ವಾರ ಶುಕ್ರವಾರ 29ನೇ ತಾರೀಕು ಎಲ್ಲ ಕಡೆ ಕರ್ನಾಟಕ ಬಂದು, ಇದು ಬೆಂಗಳೂರಲ್ಲ, ಎಲ್ಲ ಕರ್ನಾಟಕ, ಇಡೀ ಕರ್ನಾಟಕ ಬಂದು. ಸರ್ಕಾರ ಕೋರ್ಟಲ್ಲಿ ಇರಬೇಕಾದ್ರೆ ಕೋರ್ಟಲ್ಲಿ ಚರ್ಚೆ ಮಾಡಬೇಕಲ್ಲ ಸರ್, ಮನವರಿಕೆ ಮಾಡಿಕೊಡ್ಬೇಕಲ್ಲ ಸರ್. ಮನವರಿಕೆ ಮಾಡೋದಕ್ಕೆ ಯಾಕೆ ತಡ ಮಾಡಿದ್ರಿ? ಈಗ ಮೊದಲನೇ ದಿನ ನೀರು ಬಿಟ್ಟರಲ್ಲ, ಕೇಳ್ದೇನೆ ನೀವು ನೀರು ಬಿಟ್ಟಾಗ ಮುಂಚಿತವಾಗಿ ನೀವು ಸರಿಯಾದ ರೀತಿಯಲ್ಲಿ ಕಾವೇರಿ ನಿರ್ವಹಣಾ ಮಂಡಳಿಗೋ ಅಥವಾ ಸರ್ಕಾರಕ್ಕೋ ಸರಿಯಾದ ರೀತಿಯಲ್ಲಿ ಮನವರಿಕೆ ಮಾಡಿಕೊಟ್ಟಿದ್ರೆ ಇಷ್ಟೆಲ್ಲ ಸಮಸ್ಯೆ ಏನಕ್ಕೆ ಏನಾಗ್ತಾಯಿತ್ತು ನಾನು ಕೇಳೋದು. ಮನವರಿಕೆ ಮಾಡಿಕೊಟ್ಟಿಲ್ಲ ಅಂತ ತಾನೇ ಈಗ ಪ್ರತಿದಿನ 5,000 ಕ್ಯೂಸೆಕ್ಸ್ ಹೋಗ್ತಾ ಇರೋದು. ಹಾಗಾದರೆ ಹೋಗಲಿ ಅಂತ ನೋಡ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಆ ಸರ್ಕಾರಕ್ಕೆ ಅವನು ಸೀರಿಯಸ್ನೆಸ್ ಬರೆಸಬೇಕು, ಮತ್ತು ಸಂಸದರಿಗೆ, ಕೇಂದ್ರ ಸರ್ಕಾರಕ್ಕೆ ಸೀರಿಯಸ್ನೆಸ್ ಬರೆಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಈ ಹೋರಾಟಗಳು ನಡೀತಾನೆ ಇದೆ ಸರ್. ಪ್ರತಿದಿನ ಹೋರಾಟ ಮಾಡ್ತಾನೆ ಇದ್ದೀವಿ. ಆದರೂ ಸಹ ನೀರು ನಿಂತಿದೆಯಾ? ನಿಂತಿಲ್ಲ. ಸೊ ನಿಂತಿಲ್ಲ ಅಂತಂದ ಮೇಲೆ ಅಂತಿಮವಾಗಿ ಈ ಒಂದು ಉಗ್ರ ಸ್ವರೂಪವಾದಂಥ ಏನು ಈಗ ಬಂದ್ ಮುಖಾಂತರ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮುಖಾಂತರ ಅವ್ರ ಮೇಲೆ ಒತ್ತಡ ಹಾಕೋದು ಅನ್ನೋ ಉದ್ದೇಶ ಇಟ್ಕೊಂಡು ಈಗ ನಾಳಿದ್ದೇನಾದ್ರು ಸರ್ಕಾರ ಸಂಪೂರ್ಣವಾಗಿ ನೀರು ಬಂದ್ ಮಾಡಿಬಿಟ್ರು ಅಂತಂದರೆ ನನ್ನ ಪ್ರಕಾರ ಬಂದ್ ನಡೆಯೋದೇ ಇಲ್ವೇನೋ. ನನ್ನ ಪ್ರಕಾರ ಇದುವರೆಗಾಯಿತು ಒಂದು ಟ್ವೀಟ್ ಮಾಡಿ ಅವರು ಕನ್ನಡಿಗರೇ ಸರ್, ಪಕ್ಷ ಪಕ್ಕಕ್ಕಿಟ್ಬಿಟ್ಟು ಅವ್ರು ಮಾತಾಡಬೇಕು, ಪಕ್ಷವನ್ನು ಪಕ್ಕಕ್ಕಿಟ್ಟು ಅವ್ರು ಮಾತಾಡೋ ಸಂಸದರಿಗೆ ಸಂಬಂಧಪಟ್ಟಿದ್ದು. ಇವತ್ತು ಇನ್ನೊಂದೇನೋ ಮೂಲವಾಗಿ ಹೇಳ್ತೀನಿ ಕೇಳಿ ಸರ್, ನಾವೇನೇ ಬಾಯಿ ಬಡ್ಕೊಂಡ್ರು ಸರ್, ಇದರಲ್ಲಿ ಮಧ್ಯಸ್ಥಿಕೆ ವಹಿಸಬೇಕಾಗಿರೋದು ಪ್ರಧಾನಿಗಳೇ ಸರ್.
ಕೇಂದ್ರ ಸರ್ಕಾರದ ಅಡಿಯಲ್ಲೇ ಕಾವೇರಿ ನೀರು ನಿಯಂತ್ರಣಾ ಸಮಿತಿ ಬರ್ತಕ್ಕಂಥದ್ದು, ಅದೇ ಅವರ ಅಡಿಯಲ್ಲೇ ಬರ್ತಕ್ಕಂಥದ್ದು. ಮಧ್ಯಸ್ಥಿಕೆ ವಹಿಸಿ ಏನು ಸಮಸ್ಯೆ ಅಂತೇಳಿ ಒಂದಷ್ಟು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಒಂದು ಏನು ವಿಚಾರಣೆಯನ್ನು ಮಾಡಿ, ಒಂದು ತನಿಖೆಯನ್ನು ಮಾಡಿ, ಏನಾಗುತ್ತೆ ಏನು ವಿಚಾರ ಎಲ್ಲ ಸಂಪೂರ್ಣವಾಗಿ ವರದಿಯನ್ನು ತಯಾರಿಸಿ 2ರಲ್ಲಿ ನ್ಯಾಯ ಯಾವುದಿದೆ ಆ ನಿರ್ಧಾರವನ್ನು ತಗೋಬೇಕಾದ್ದು ಕಾವೇರಿ ನಿರ್ವಹಣಾ ಮಂಡಳಿ. ಆ ಕೆಲಸವನ್ನು ಅವ್ರ ಮಧ್ಯಸ್ಥಿಕೆ ವಹಿಸಲಿ ಅನ್ನೋದು ನಮ್ಮ ಬೇಡಿಕೆ ಸರ್. ಅದಕ್ಕೂ ಮುಂಚಿತವಾಗಿ ಅದನ್ನು ಒತ್ತಾಯ ಮಾಡಲಿ ಅನ್ನೋದು ನಾನು ಸಂಸದರಿಗೆ ಕೇಳ್ತೀನಿ. ಸ್ವಯಂ ಪ್ರೇರಿತವಾಗಿ ಸರ್ಕಾರ ಬಿಟ್ಟಿದ್ದಿದ್ರೆ ಅದು ಬೇರೆ ಸರ್. ಇದು ನಿರ್ಧಾರ ಆಗಿರೋದು ಕಾವೇರಿ ನೀರು ನಿಯಂತ್ರಣ ಮಂಡಳಿಯಿಂದನೇ ಸರ್ ನಿರ್ಧಾರ ಆಗಿರೋದು. ಸುಪ್ರೀಂ ಕೋರ್ಟ್ ಏನು ಮಾಡಿದೆ, ಸುಪ್ರೀಂ ಕೋರ್ಟ್ ಡಿಸಿಷನ್ ತೊಗೊಂಡಿಲ್ಲ. ನಿಯಂತ್ರಣ ಮಂಡಳಿ ಕೊಟ್ಟಿರ್ತಕ್ಕಂಥ ನಿರ್ಧಾರವನ್ನು ನೀವು ಅದನ್ನು ಫಾಲೋ ಮಾಡಿ ಅಂತ ಹೇಳಿ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಮಾಡಬೇಕು, ಸರ್ಕಾರದ ಪಾತ್ರ ಇಲ್ಲ ಅಂತಲ್ಲ ಆಗಂತ. ಕಾಂಗ್ರೆಸ್ ಸರ್ಕಾರ ಈಗ ಏನು ಸರ್ಕಾರ, ಏನಕ್ಕೆ ನಾವು ಆಯ್ಕೆ ಮಾಡಿರೋ ಸರ್ಕಾರನ? ನಮ್ಮ ಪ್ರತಿನಿಧಿಯಾಗಿ ಕಾಂಗ್ರೆಸ್ ಸರ್ಕಾರ ಏನಿವತ್ತು ಸ್ಟೇಟಲ್ಲಿದೆ ಅವ್ರು ನಿಂತ್ಕೊಂಡು, ಈಗ ಬಂಗಾರಪ್ಪನವ್ರು ತೊಗೊಂಡಿದ್ರಲ್ಲ ಸರ್ ಸ್ಟೇಟ್ಮೆಂಟು, ಸುಗ್ರೀವಾಜ್ಞೆ ನಮ್ಮ ತೊಗೊಂಡ್ರೆ ಯಾರು ಏನಾದರೂ ಅಲ್ಲಿರಿ ನಾನು ಮಾತ್ರ ನೀರು ಬಿಡಲ್ಲ, ಆ ಡಿಸಿಷನ್ ತೊಗೋಬೇಕಲ್ಲ ಅವರು. ಅದನ್ನಾರು ಮಾಡಬೇಕಲ್ಲ, ಮಾಡಿ ನಮ್ಮ ಜೊತೆ ನಿಲ್ಲಬೇಕಲ್ಲ. ಜೊತೆಗೆ ಇದ್ರ ಜೊತೆಗೆ BJP ಆಗಿರ್ಬೋದು, ಜನತಾದಳ ಆಗಿರ್ಬೋದು, ಯಾವುದೇ ಪಕ್ಷ ಆಗಿರ್ಬೋದು, ಪಕ್ಷಗಳನ್ನ ಈಗ DMK ತಮಿಳ್ನಾಡಲ್ಲಿ ಏನಾದ್ರು ಪಕ್ಷ ಡಿವೈಡ್ ಮಾಡ್ಕೊಂಡು ಜಗಳ ಆಡ್ತಾ ಇದ್ದಾರೆ. ಏನಿಲ್ಲ, ಒಗ್ಗಟ್ಟಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ನೀರು ಬಿಡಿಸ್ಕೊತಾ ಇದ್ದಾರೆ. ಆ ಒಗ್ಗಟ್ಟು ನಮ್ಮಲ್ಲಿ ಬರಬೇಕು. ಬಂದಾಗಲೇ ಇದಾಗೋದು. ಅದು ಬಿಟ್ಬಿಟ್ಟು ನಿಮ್ಮಿಂದ ಇದಾಗ್ತಾ ಇರೋದು, ನಿಮ್ಮಿಂದ ಇದಾಗ್ತಾ ಇರೋದು ನೀವು ಜಗಳ ಆಡ್ತಾ ಇದ್ರೆ ಬಲಿಪಶು ಆಗೋದು ರೈತರು, ಬೆಂಗಳೂರಿಗರು, ನೀರು ಕುಡಿತಾ ಇರ್ತಕ್ಕಂಥ ಜನ. ಅದಾಗೋದು ಬೇಡ. ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಸಂದೇಶವನ್ನು ಕೊಡೋಣ. ಜೊತೆಗೆ ಸರ್ಕಾರ ಬೆಂಬಲ ಕೊಡಬೇಕು, ಅವತ್ತು BJP ಬೆಂಬಲ ಕೊಡಬೇಕು, ಜನತಾದಳ, ಕಾಂಗ್ರೆಸ್, ಇಲ್ಲಿ ಒಟ್ಟಾರೆಯಾಗಿ ಪಕ್ಷಗಳು ಬೇಡ. ನಾವೆಲ್ಲರೂ ಕನ್ನಡಿಗರಾಗಿ ಅವತ್ತಿನ ಹೋರಾಟಕ್ಕೆ ಬೆಂಬಲ ಕೊಟ್ಟು ನಮ್ಮ ಕಾವೇರಿಯನ್ನು ನಾವು ಉಳಿಸ್ಕೋಬೇಕಾದಂಥ ಒಂದು ಸ್ಥಿತಿ ನಿರ್ಮಾಣವನ್ನು ನಾವು ಮಾಡಬೇಕು. ಸ್ಥಿತಿ हम 26 के बंद को 3 दिन पहले हमारा सपोर्ट एक्सटेंड किए थे. हम सपोर्ट करेंगे, कंप्लीट सपोर्ट देंगे बोल के. लेकिन जब सारे कन्नड़ा परा संगठन है, जो भी प्रो कन्नड़ा एक्टिविस्ट हैं, सारे यूनियन लीडर्स हैं, एसोसिएशंस हैं, सारे एक साइड इकट्ठा होके आज डिसीजन लिए कि 29 को करेंगे. अब 2-2 दिन हम अपनी सर्विसेज बंद करके हमारा इनकम लॉस नहीं कर सकते, तो एक दिन के लिए कर सकते हैं. अब आम आदमी पार्टी एक पॉलिटिकल बेस्ड पार्टी है. हमेशा हम पानी या कर्नाटका के लैंड का इशू आया हो या लैंग्वेज इशू है तो कन्नड़ा प्रो एक्टिविस्ट सामने आते हैं. उनके साथ हमेशा हम साथ दिए हैं, तो आज भी उनका साथ देंगे, क्योंकि वो हमारे साथ खड़े रहेंगे और हम उनके साथ खड़े रहेंगे. हम 29 को 1 डे और इफेक्टिव है. बेंगलुरु बंद से कुछ इफेक्ट होने वाला नहीं. कर्नाटका बंद अप टू द सेंट्रल लेवल हीट क्रिएट कर सकता है. तो अभी ये लोग अपने रेपुटेशंस के लिए कल कर रहे हैं. जो हम सपोर्ट दिए थे वो विथड्रॉ किए हैं. कल कोई तरह का हमारा बंद में पार्टिसिपेशन नहीं रहेगा. हमारी सर्विसेज अवेलेबल रहेगी कल, लेकिन 29 वाले बंद में कंप्लीट हम हमारे ड्राइवर साथियों के साथ गुजारिश करके सबको अवेयरनेस भी क्रिएट कर रहे हैं कि 29 एंटायर कर्नाटका बंद में सब सपोर्ट करेंगे. सारे ड्राइवर्स 1 डे सर्विसेज स्टॉप करेंगे. फोर्सफुली नोबडी कैन स्टॉप एनीथिंग. दिस इज इंडियन कॉन्स्टिट्यूशन लॉ जो बोलता है, कॉन्स्टिट्यूशन ऑफ इंडिया, उसमें कोई फोर्सफुल नहीं कर सकता. कोई दिल जीत सकता है, दिमाग जीत सकता है, फोर्सफुली नहीं चल सकता. अकॉर्डिंग टू रूल्स एंड रेगुलेशन फोर्सफुली करेंगे, दे विल बी अंडर द पिनल कोड.